ಆ ಇಂಗ್ಲಿಷಿಗೆ ಹೆದರಿದ್ದಾರೆ, ಕಲೀಲಿಕ್ಕೆ ಆಗುದಿಲ್ಲ ಅಂತೇಳಿ ಓದುವುದನ್ನ ಬಿಟ್ಟಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನ ಕೇಳುವುದಂತ ತುಂಬಾ ಕಾರಣ ಅಂತ ಮೊದಲಿಂದ. ಈಗಲೂ ನಾನು ಒಂದು ಮನಸ್ಸಿಗೆ ಬೇಸರ ಆದಾಗ ಅವ್ರದ್ದು ಒಂದು ಹಾಡು ಹಾಕೊಂಡು ಕೇಳುವುದು ಅಭ್ಯಾಸ ಉಂಟು. ಈಗ ಚಂದ್ರಹಾಸ ಪುರಾಣಿಕರು ನನಗೆ ಮನಸ್ಸಿನಲ್ಲಿ ಆರಾಧಿಸುವ ರೀತಿಯಲ್ಲಿ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದೆ. ಅವರು ಏನೋ ಕಾರಣಾಂತರದಿಂದ ಆತ್ಮಹತ್ಯೆ ಮಾಡ್ಕೊಂಡು ಅವಾಗ ನೋವಾಯ್ತು. ಆ ಕೇಂದ್ರಕ್ಕೆ ಇನ್ನು ಹೋಗುದು ನನಗೆ ಇಷ್ಟ ಆಗ್ಲಿಲ್ಲ ಅಂತ ನಾನು ಸಿರಿಮೇಳದಲ್ಲಿ ಅವ್ರು ಬಂದ ತಾರೀಕಿನಿಂದ ಅವ್ರಿಗೆ ಜಯಬೇರಿ ಆ ರೀತಿ ಸ್ವರ ಅವರು ಪದ್ಯ ಕೇಳಲಿಕ್ಕೆ ಜನ ಬರುವುದು ಅನ್ನೋ ಲೆವೆಲ್ ಅಲ್ಲಿ ಅವರು ಹಾಡ್ತಿದ್ರು. ರಾಮಾಯಣದಲ್ಲಿ ಒಂದೆರಡು ಪದ್ಯ ನಾನು ಹೇಳೋದಿದ್ರೆ ಮೋಹನದಾಸಣಿ ಅವ್ರು ಹೇಳ್ಕೊಟ್ಟಿದ್ದೆ. ನಾನು ಎಂತೂ ಬರ್ತಿರ್ಲಿಲ್ಲ. ನಾನು ಮುದದಿಂದ ಒಂದು ಬಾಲಗೋಪಾಲ ನೆಟ್ಟಗ್ ಮಾಡ್ತಿರ್ಲಿಲ್ಲ. ನಂಗೆ ಅದು ಬಾಲಗೋಪಾಲ ಮಾಡುವಷ್ಟು ಸಾಮರ್ಥ್ಯ ಇರ್ಲಿಲ್ಲ. ನಾನು ಅಷ್ಟಕ್ಕೆ ಹೆಚ್ಚು ಕಲ್ತವನಲ್ಲ. ಮೊದಲ ಮಂದಾರತಿ ಮೇಳದಲ್ಲಿ ಬೇರೆ ಮೇಳದ ಒತ್ತು ಭಾಗವತರು ಇಲ್ಲಿ ಸಂಗೀತಕ್ಕೆ ಅವಕಾಶವೂ ಸಿಗೋದು ಕಷ್ಟ ಇತ್ತು. ಬೇರೆ ಮೇಳದ ಒತ್ತು ಭಾಗವತರು ಇಲ್ಲಿ ಸಂಗೀತಕ್ಕೆ ಕರೆಯುವ ಲೆವೆಲ್ ಇತ್ತು. ಯಕ್ಷಗಾನ ನಾಗದಲ್ಲಿ ಹೋಗುದಿಲ್ಲ. ಅಂದ್ರೆ ನಾ ಕೃಷಿಗೆ ತೊಡಸ್ಕೊಂಡಿದ್ದ ಇರುವಾಗ ಯಕ್ಷಗಾನಕ್ಕೆ ನಾವು ಮರಳಿ ಬರ್ಲಿಕ್ಕಾಗ ಒಂದು 8 ದಿನ ಅದು ಅಭ್ಯಾಸ ಮಾಡ್ಬೇಕು. ಅಲ್ಲದಿದ್ರೆ ನಮ್ಮ ಸ್ವರ ಶ್ರುತಿಯೇ ಸೇರೋ ಸ್ಥಿತಿಯಲ್ಲಿ ಇರೋದಿಲ್ಲ. ಇಲ್ಲಿ 1 ದಿನ ಕಾರ್ಯಕ್ರಮಕ್ಕೆ ನಾನಿಲ್ಲಿ 8 ದಿನ ಅಭ್ಯಾಸ ಮಾಡ್ತಾ ಹೋದ್ರೆ ನಮ್ ಕೆಲಸ ಹಾಳಾಗ್ತದೆ. ನೊಂದುಕೊಳ್ಳದೆಯನ್ನ ತೊಳೆದು ಕೊಡು ತಾಯಿ, ಮುಂದೆ ನೀವರು ಬಗೆಗಿನ ಕ್ಷಮಿಸುವೆ ನನ್ನ. ಪ್ರಿಯ ವೀಕ್ಷಕರು ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ಒಡ್ಡೋಲಗ, ಇದು ಯಕ್ಷ ಜೀವನ ಅನುರಾಗ. ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ ನೋವು ನಲಿವು ಏರು ಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯ ಅತಿಥಿಗಳಾಗಿ ಬಡಗುತಿಟ್ಟಿನ ಯಕ್ಷಗಾನ ಪ್ರಪಂಚದಲ್ಲಿ ತಮ್ಮ ಸುಶ್ರಾವ್ಯ ಕಂಠ ಮಾಧುರ್ಯದಿಂದ ಸುದೀರ್ಘ 27 ವರ್ಷಗಳ ಯಕ್ಷ ಸೇವೆಯನ್ನು ಮಾಡುತ್ತಿರುವಂತಹ ಹಿರಿಯ ಭಾಗವತರಾದಂತಹ ಶ್ರೀ ಅಣ್ಣಪ್ಪ ಶೆಟ್ಟಿ ನಗರ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ನಗರ ಅಣ್ಣಪ್ಪ ಶೆಟ್ಟಿ ಅವರೇ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ ನಗರ ಅಣ್ಣಪ್ಪ ಶೆಟ್ಟಿ ಅವರೇ. ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ಒಡ್ಡೋಲಗ ಕಾರ್ಯ ಅತಿಥಿಗಳಾಗಿ ತಾವು ಆಗಮಿಸಿದ್ದೀರಿ. ತಮ್ಮ ಸುಶ್ರಾವ್ಯವಾದಂತಹ ಕಂಠ ಮಾಧುರ್ಯ ಯಕ್ಷಗಾನ ಕಲಾಭಿಮಾನಿಗಳ ಹೃದಯದಲ್ಲಿ ವಿರಾಜಮಾನರಾಗಿರುವಂತಹ ಭಾಗವತರೇ ಎನ್ನಿಸಿಕೊಂಡಂತಹ ಹೆಗ್ಗಳಿಕೆ ತಮಗಿದೆ. ತಾವು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮ್ಮ ಚಾಲನೆಯಿಂದ ಒಂದು ನಮಸ್ತೆ. ನಗರ ಅಣ್ಣಪ್ಪ ಶೆಟ್ಟಿ ಅವರೇ, ತಮ್ಮ ಯಕ್ಷ ಪಯಣದ ದಿನಗಳನ್ನ ಈ ಒಂದು ಸಂದರ್ಶನದಲ್ಲಿ ಮೆಲುಕು ಹಾಕುತ್ತಾ, ತಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಬಾಲ್ಯದ ದಿನಗಳು ಅಂತ ಹೇಳಿದ್ರೆ, ನಮ್ಗೆ ಸ್ವಲ್ಪ ನಾವು ಬಡ ಕುಟುಂಬದಲ್ಲಿ ಜನನವಾಗಿದ್ದು, ವಿದ್ಯಾಭ್ಯಾಸಕ್ಕೆ ಹೋಗುದು ಕಷ್ಟದಲ್ಲಿತ್ತು. ಆ ಸಮಯದಲ್ಲಿ ಒಂದು 7ನೇ ತರಗತಿ ಓದಿದ್ದೀನಿ ನಾನಷ್ಟೇ. 7ನೇ ತರಗತಿ ಓದಿ ತಂದೆ ತಾಯಿಗಳು ತುಂಬಾ ಬಡವರಿದ್ರು. ನಾವು ಸ್ವಲ್ಪ ಕೃಷಿ ಭೂಮಿ ಇದೆ ಸರ್. ಕೃಷಿ ಮೂಲದಿಂದ ಬಂದವರು, ಅದರಿಂದ ಕೃಷಿ ಮೂಲದಿಂದ ಬಂದವರು ಶ್ರೀಮಂತರಾಗಿ ಹೆಚ್ಚಾಗಿ ಇರೋದಿಲ್ಲ. ಮಧ್ಯಮ ವರ್ಗದವರು ಸ್ವಲ್ಪ ಇದ್ದವರು ಬಾರಿ ಬಡತನದಲ್ಲೇ ಇರ್ತಾರೆ. ನಾವು ಸ್ವಲ್ಪ ಭೂಮಿ ಇದ್ದವರು, ಅದರಿಂದ ಬಡತನದಲ್ಲಿ. ತಮ್ಮ ತಂದೆ ತಾಯಿಗಳು ಕೃಷಿಯನ್ನೇ ಅವಲಂಬಿಸಿಕೊಂಡಿದ್ರು. ತಮ್ಮ ತಂದೆ ತಾಯಿಗಳ ಹೆಸರನ್ನು ಹೇಳಿ. ನರಸಿಂಹ ಶೆಟ್ಟಿ ಅಂತ ನಮ್ಮ ತಂದೆಯವರು. ನಮ್ಮ ತಾಯಿ ಗಿರಿಜಮ್ಮ ಶೆಟ್ಟಿ ಅಂತ. ತಮ್ಮ ಹುಟ್ಟೂರು ನಗರದಲ್ಲಿ ಜನನ ನಮ್ದು. ಅವರು ಇಲ್ಲಿ ನಮ್ಮ ಸೌತ್ ಕೇಂದ್ರದವರೇ.
ಈ ಘಟ್ಟದ ಕೆಳಗಿನವರೇ ಅಲ್ಲಿ ಹೋಗಿ ನೆಲೆಸಿದ್ದು ವಲಸಿಗರಾಗಿ. ನಾವು ನಗರದಲ್ಲೇ ಅಲ್ಲಿನ ಪರಿಸರ ಅಲ್ಲಿನ ಜನಾಂಗಕ್ಕೆ ನಾವು ಹೊಂದಿಕೊಂಡಿದ್ದೀವಿ. ಅಲ್ಲಿಯೇ ವಾತಾವರಣಕ್ಕೆ ತಮ್ಮ ಒಡ ಹುಟ್ಟಿ ಎಷ್ಟು? ಒಡ ಹುಟ್ಟು ನಮ್ಮ ಅಣ್ಣ ಒಬ್ಬರು, ಅಕ್ಕ ಒಬ್ರು, ನನ್ನ ತಂಗಿ ಒಬ್ರು, ನಾನೊಬ್ರು, 4 ಜನ ಒಡ ಹುಟ್ಟು. 2 ಗಂಡು 2 ಹೆಣ್ಣು. ಇಂತ ಒಂದು ಮಧ್ಯಮ ವರ್ಗದ ಬಡ ಕುಟುಂಬದಲ್ಲಿ ಬಂದವರು. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಎಲ್ಲಿ ಮಾಡ್ತೀರಿ? ನಮ್ಮ ನಗರದಲ್ಲೇ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. 7ನೇ ತರಗತಿವರೆಗೆ ಓದಿದ್ದೀನಿ. 7ನೇ ತರಗತಿ ಉತ್ತೀರ್ಣರಾದ ಮೇಲೆ ಮುಂದಿನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಉತ್ತೀರ್ಣವಾಗಿ 8ನೇ ತರಗತಿಗೆ ವಿದ್ಯಾಭ್ಯಾಸಕ್ಕೆ ಹೋದಾಗ ಈ ಶಾಲೆ ಇಂಗ್ಲಿಷ್ ಅನ್ನೋದು ನನಗೆ ಬರ್ತಾನೆ ಇರಲಿಲ್ಲ. ಹೈಸ್ಕೂಲ್ ನಲ್ಲಿ ಆ ಇಂಗ್ಲಿಷಿಗೆ ಹೆದರಿ ಅದಕ್ಕೆ ಕಲೀಲಿಕ್ಕೆ ಆಗುದಿಲ್ಲ ಅಂತೇಳಿ ಯಕ್ಷಗಾನವನ್ನು ನಾನು ಅಂದ್ರೆ ಈ ಓದುವುದನ್ನ ಬಿಟ್ಟಿದ್ದೆ. ವಿದ್ಯಾಭ್ಯಾಸ ಕಡೆಗೆ ವಿಮುಖರಾಗ ಕಾರಣಕ್ಕೆ ಇಂಗ್ಲಿಷಿಗೆ ಹೆದರಿದ್ದು. ಇಂಗ್ಲಿಷ್ ನನ್ನ ಹತ್ರ ಕಲೀಲಿಕ್ಕೆ ಆಗುದಿಲ್ಲ, ಇದು ಕಷ್ಟ. 8ನೇ ತರಗತಿಯಲ್ಲಿ ತಾವು ಇಂಗ್ಲಿಷ್ಗೆ ಭಯಪಡ್ತೀವಿ. ಒಂದು ಅರ್ಧ ವರ್ಷ ಓದಿ ಅಲ್ಲಿಗೆ ಬಿಟ್ಟಿದ್ದೇನೆ. 8ನೇ ತರಗತಿ ಅರ್ಧಕ್ಕೆ ಮುಗಿಸಿದ್ದೀನಿ. ಅಲ್ಲಿ ಅರ್ಧಕ್ಕೆ ಮುಗಿಸಿದ ಕಾಲಕ್ಕೆ ತಾವು ಬೇರೆ ತಮ್ಮ ಈ ಯಕ್ಷಗಾನ ಪ್ರಪಂಚ ಅನ್ನೋದು ಹೇಗೆ ಸೆಳೀತು? ನಾನು ಈಗ ಅಲ್ಲಿ ನಮ್ಮ ಈ ಜಾನಪದ ಗೀತೆ ಮತ್ತು ಈ ಭಕ್ತಿ ಗೀತೆಗಳಂದ್ರೆ ತುಂಬಾ ನನಗೆ ಮೊದಲಿಂದನೂ ಇಷ್ಟ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನ ಕೇಳುವುದಂತ ತುಂಬಾ ಕಾರಣ ಅಂತ ಮೊದಲಿಂದ. ಈಗಲೂ ನಾನು ಒಂದು ಮನಸ್ಸಿಗೆ ಬೇಸರ ಆದಾಗ ಅವ್ರದ್ದು ಒಂದು ಹಾಡು ಹಾಕೊಂಡು ಕೇಳುವುದು ಅಭ್ಯಾಸ ಉಂಟು. ಈಗ ಅದನ್ನೆಲ್ಲ ಕೇಳುದು, ಕೆಲ ಹಾಡಲ್ಲೇ ಹೇಳುದು. ಮತ್ತೆ ಯಕ್ಷಗಾನ ಹಿನ್ನೆಲೆ ನಂಗೆ ಎಲ್ಲೂ ಇರ್ಲಿಲ್ಲ. ನಮ್ಮ ಅಜ್ಜ ತಿಮ್ಮಪ್ಪ ಶೆಟ್ರು ಅವಾಗ ಯಕ್ಷಗಾನದ ಹಾಡು ಹೇಳ್ತಿದ್ರಂತೆ, ಪದ್ಯಗಳನ್ನು ಹೇಳ್ತಿದ್ರಂತೆ. ಅದರಿಂದನೇ ನನಗೇನು ವರವಾಗಿ ಬಂತೇನೋ ಗೊತ್ತಿಲ್ಲ ನನಗೆ, ಬಳುವಳಿಯಾಗಿ ಬಂದೆ. ಒಂದು ದಿನ ಈಗ ಅಲ್ಲಿ ಇಲ್ಲಿ ಓಡಾಡ್ತಾ ಇರುವಾಗ ನಮ್ಗೆ ನಗರ ಜಗನ್ನಾಥ್ ಶೆಟ್ಟಿ ಮಗ ಪ್ರಕಾಶ್ ಶೆಟ್ಟಿ ಅನ್ನೋರು ಸುಮ್ಮನೆ ಇಲ್ಲಿ ಯಾಕಿರ್ತೀಯ, ಯಕ್ಷಗಾನ ಕಲಿಬಹುದಲ್ಲ, ಬೇರೆ ಫೀಲ್ಡಿಗೆ ಹೋಗುದು ಒಳ್ಳೇದಲ್ಲ. ನಾನು ಕಲ್ತು ಬಂದಿದ್ದೇನೆ, ಯಕ್ಷಗಾನ ಕೇಂದ್ರ ಉಡುಪಿ ಬೇಕಾದ್ರೆ ಸೇರಿಸ್ತೇನೆ, ಹೋಗುವ ಆಸೆ ಇದೆಯಾ ನಿನ್ಗೆ, ಆ ಕಡೆಗೆ ಹೋಗುದಾದ್ರೆ ಹೋಗುವ ಅನ್ನೋ ಮನ್ಸಾಯ್ತು. ಬಂದೆ. ಅವಾಗ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ತುಂಬಾ ಶಿಸ್ತು, ನಡೆ ನುಡಿಯನ್ನೆಲ್ಲ ನಮ್ಮನ್ನ ಬದಲಾವಣೆ ಮಾಡಿಸ್ತಾ ಪರಿಸರ, ಅಲ್ಲಿ ಶಿಸ್ತು, ಕಲಿಕೆಯಲ್ಲಿ ನಮ್ಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು. ತಾಳ ಹೇಳ್ಕೊಡ್ಲಿಕ್ಕೆಲ್ಲ ಲಕ್ಷ್ಮೀನಾರಾಯಣ ಅಂತ ಅವರು ಸಿಕ್ಕಿದ್ರು. ನಮ್ಗೆ ಪದ್ಯ ಹೇಳ್ಕೊಡ್ಲಿಕ್ಕೆ ಚಂದ್ರಹಾಸ್ ಪ್ರಾಣಿಕರು ಅಂತ ಒಳ್ಳೆ ಭಾಗವತರು, ಒಳ್ಳೆ ಸುಶ್ರಾವವಾದ ಸ್ವರದ ಭಾಗವತರು, ಅವರು AP ಪಾಠಕರು ನಮ್ಮ ಸಿಕ್ಕಿದ್ರು. ನಮ್ಗೆ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು ನಮ್ಗೆ. ನಾನು 1 ವರ್ಷ ಅಭ್ಯಾಸ ಮಾಡಿದೆ. 2ನೇ ವರ್ಷಕ್ಕೆ ಬರ್ಲಿಕ್ಕೆ ಹೇಳಿದಾಗ ನಾನು ಒಂಚೂರು ಆರೋಗ್ಯ ಸಮಸ್ಯೆ ಬಂತು, ಟೈಫಾಯ್ಡ್ ಜ್ವರ. ಆದ್ರಿಂದ ನಾನು ಯಕ್ಷಗಾನ ಕೇಂದ್ರಕ್ಕೆ ಮರಳಿ ಹೋಗ್ಲಿಕ್ಕೆ ಇಷ್ಟಪಡ್ಲಿಲ್ಲ. ಅದೇನಾಯ್ತು, ಅದೇ ವರ್ಷ ನಾನು ಬಿಟ್ಟು ಬಂದ ವರ್ಷನೇ ಚಂದ್ರಹಾಸ ಪುರಾಣಿಕರು ನನ್ನ ಭಾರಿ ಗುರುಗಳಂದ್ರೆ ಅಷ್ಟು ನನಗೆ ಮನಸ್ಸಿನಲ್ಲಿ ಆರಾಧಿಸುವ ರೀತಿಯಲ್ಲಿ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದೆ. ಅವರು ಏನೋ ಕಾರಣಾಂತರದಿಂದ ಆತ್ಮಹತ್ಯೆ ಮಾಡ್ಕೊಂಡ್ರು. ಅವಾಗ ನೋವಾಯ್ತು, ಆ ಕೇಂದ್ರಕ್ಕೆ ಇನ್ನು ಹೋಗುದು ನನಗೆ ಇಷ್ಟ ಆಗ್ಲಿಲ್ಲ ಅಂತ ನಾನು ಅಲ್ಲಿ ಮತ್ತು ಗುರುಗಳನ್ನು ಕಳ್ಕೊಂಡ ಮತ್ತೆ ಆ ಸ್ಥಳಕ್ಕೆ ಹೋಗುದು ಸರಿಯಲ್ಲ ಅಂತ ಹೋಗ್ಲಿ ನಾನು. ನಂತರ ಮನೇಲಿದ್ದಾಗ ಒಬ್ರು ಕಮಲಶಿಲೆ ಏರಿದವರು ಒಬ್ರು ದೇಹದ ಮನೆಯ ಪಾತ್ರೆಗಳ ನಮ್ಮ ದೊಡ್ಡಪ್ಪನ ಮನೆಗೆ ಬರ್ತಿದ್ರು. ಅವ್ರು ನಾ ಯಕ್ಷಗಾನ ಕಲ್ತು ಬಂದಿದ್ದೆ ಅಂತ ಅಲ್ಲಿ ನಮ್ ದೊಡ್ಡಪ್ಪ ಹೇಳಿದ ಕೂಡಲೇ ಅವ್ರು ಹೇಳಿದ್ರು, ಕಮಲಶಿಲೆ ಮೇಳಕ್ಕೆ ಬಾ, ನಾನು ಕರ್ಕೊಂಡು ಹೋಗಿ ಸೇರಿಸ್ತೇನೆ ಅಂತ ಕರ್ಕೊಂಡ್ ಬಂದ್ರು. ಆವಾಗ ಇಲ್ಲಿ ಹೊಸಂಗಡಿ ರವೀಂದ್ರ ಶೆಟ್ಟಿ ಅವರು ಮತ್ತೆ MR ಹೆಗ್ಡೆ ಅವರು ಭಾಗವತರಾಗಿದ್ದು. ರವೀಂದ್ರ ಶೆಟ್ಟಿ ಅವರು ಒತ್ತು ಭಾಗವತರು, MR ಹೆಗ್ಡೆ ಅವರು ಮೇನ್ ಭಾಗವತರಾಗಿದ್ದು. ಈ ಹುಡುಗನೊಂದು ಸೇರ್ಸ್ಕೊಳ್ಳಿ ಅಂತ, ಸಂಬಳ ಗಿಂಬಳ ಏನು ಮಾತಿಲ್ಲ, ಬಟ್ ಬಂದ್ ಸೇರಿದ್ದು. ಸೇರ್ಲಿಕ್ಕೂ ಅವಕಾಶ ಕಷ್ಟ ಇತ್ತು ಅವಾಗ, ಸೇರ್ಸ್ಕೊಳ್ತಿರ್ಲಿಲ್ಲ. ಮಂದರ್ತಿ ಮೇಳದ ಮಾರಣಕಟ್ಟೆ ಮತ್ತೆ ಕಮಲಶಿಲೆ ಮೇಳಕ್ಕೆಲ್ಲ ಹೋಗ್ಬೇಕಾದ್ರೆ ಕಷ್ಟ ಇತ್ತು ಅವಾಗ. ಅಂದ್ರೆ ದೊಡ್ಡ ಮೇಳಗಳು ಮಂದರ್ತಿ ಮೇಳಕ್ಕೆ ಸಾಧ್ಯವೇ ಇಲ್ಲ, ಅವಕಾಶ ಸಿಗುವುದೇ ಇಲ್ಲ. ತುಂಬಾ ಜನರ ಅಂದ್ರೆ ಇವ್ ಆಗ್ಬೋದು ಅಂತ ಎಲ್ಲರೂ ಅನುಮೋದನೆ ಮಾಡಿದ ನಂತರ ಒಬ್ಬನ ಆಯ್ಕೆ ಮಾಡುವ ಸ್ಥಿತಿ ಆಗ ಇತ್ತು, ಈಗ ಇಲ್ಲ. ಅದು ಆ ಕಾಲದಲ್ಲಿ ಇತ್ತು. ನಾವು ಬರುವ ಸಮಯದಲ್ಲಿ ದೊಡ್ಡ ಕಲಾವಿದನ ಕಂಡ ಒಂದು ಸಮಯ, ನಾವು ಬರುವ ಸಮಯ. ಹಂಗಾಗಿ ಅಲ್ಲಿಂದ ಕಮಲಶಿಲೆ ಮೇಳಕ್ಕೆ ಸೇರಿದಾಗ ನಮ್ಗೆ ಅಲ್ಲಿ ನಾರಾಯಣ ಶೆಟ್ರು ತುಂಬಾ ನಮಗೆ ಶಿಸ್ತನ್ನು ಮತ್ತೆ ಯಕ್ಷಗಾನದಲ್ಲಿ ಮುಂದುವರಿಲಿಕ್ಕೆ ಬೆಂಬಲವನ್ನು ಕೊಟ್ಟು, ಬೆಳಿಗ್ಗೆ ಬೇಗ ಹೇಳಿಸಿ ಒಂದೆರಡು ಪದ್ಯ ಹೇಳು ಅಂತ ಹೇಳುದು, ಅವಕಾಶಗಳನ್ನು ಕಲ್ಪಿಸ್ಕೊಟ್ರು. ಅವ್ರು ಸ್ವಂತ ಮೇಳ ಆದ್ರಿಂದ ನಮ್ಗೂ ಅಲ್ಲಿ MR ಹೆಗ್ಡೆ ಅವರು, ನಾನು ಮೊದ್ಲಿಂದ ಸ್ವಲ್ಪ ಬ್ರಾಹ್ಮಣರ ಒಂದು ಸಹವಾಸ ಮಾಡೋದು ಹೆಚ್ಚು, ನನಗೆ ಅವ್ರ ಪ್ರೀತಿ, ಅವ್ರ ಶಿಸ್ತು ನಡವಳಿಕೆಲ್ಲ ತುಂಬಾ ಇಷ್ಟ. ಯಾವಾಗ ಎಲ್ಲೋದ್ರು ಅವ್ರದ್ದೇ ಸ್ನೇಹ ಮಾಡೋದು ನಾನು, ಅಲ್ಲೂ ಅವ್ರ ಸ್ನೇಹ ಆಯ್ತು. ಅವರು ಶಿಸ್ತುಬದ್ಧವಾಗಿ ನಮ್ಮನ್ನ
ಪುಸ್ತಕ ಬರೀಲಿಕ್ಕೆ ಕೊಡೋದು ಅವು ಇವೆಲ್ಲ ಕೊಟ್ರ ನಾನು ಗೊತ್ತುಂಟೋ ಗೊತ್ತಿಲ್ಲ ಅವ್ರು ಕೊಟ್ಟಿರುವಂತ ಪುಸ್ತಕಗಳನ್ನೆಲ್ಲ ಬರ್ದೆಲ್ಲ ಸ್ವಲ್ಪ ಸಂಗ್ರಹ ಮಾಡೋದು. ಬೆಳಿಗ್ಗೆ ಹೋಗಿ ಒಂದ್ 2 ಪದ್ಯ ಹೇಳೋದು ಹೀಗೆ ಆಯ್ತು. ಕಡೆ ನಂತರ ಒಂದು 3 ವರ್ಷ 4 ವರ್ಷ ಸಂಗೀತ ಮಾಡಿದ ನಂತರ ನನ್ಗೆ ಅಲ್ಲಿ ಸೂರಾಲ್ ರವಿ ಅವರು ಒತ್ತು ಭಾಗವತರಾಗಿ ಬಂದ್ರು ಅಲ್ಲಿಗೆ ಕಮಲಶಿಲೆ. ಮತ್ತೆ ಉಳಿದ ಭಾಗವತರೆಲ್ಲ ಬಿಟ್ರು. ಅವರು ಮೋಹನ್ ದಾಸ್ ಶೆಣೆ ತಮ್ಮ ಸದಾನಂದ ಶೆಣೆ ಅವರು ಬಂದ್ರು ಭಾಗವತರಾಗಿ. ನಾನ್ ಸಂಗೀತದಲ್ಲಿ ಇದ್ದೆ. ಕಡೆಗೆ ಸೂರಾಲ್ ಅವರು ಕೆಲವು ನಂಗೆ ಪದ್ಯಗಳನ್ನೆಲ್ಲ ಅವ್ರು ಹೇಳುದು ನಾನು ಕೇಳಿ ಕೆಲವೆಲ್ಲ ಸ್ವಲ್ಪ ಹೇಳ್ತಿದ್ದೆ. ಅದೇ ರೀತಿ ಸೂರಾಲ್ ಅವ್ರ ಪದ್ಯ ಹೇಳೋದು. ನಂತರ ಏನಾಯ್ತು ಅಂತ ಹೇಳಿದ್ರೆ ಅವ್ರು ಯಾವ್ದೋ ಕಾರಣ ಅಂತ ಹೇಳಿದ್ರೆ ಅರ್ಧ ತಿರುಗಾಟಕ್ಕೆ ನಮ್ಮ ಕಮಲಶಿಲೆ ಮೇಳವನ್ನ ಬಿಟ್ಟು ಇದಕ್ಕೆ ಮಂದರ್ತಿ ಮೇಳಕ್ಕೆ ಹೋದ್ರು. ಏನೋ ಒಂದು ಕಾರಣ ಅಂತ ಒಂದು ಜಗಳ ಮಾಡ್ಕೊಂಡು ಆವಾಗ ನನ್ಗಲ್ಲಿ ಒಂದು ಪದ್ಯ ಹೇಳಲಿಕ್ಕೆ ಅವಕಾಶ ಸಿಕ್ತು. ಮತ್ತೊಬ್ಬ ಸಂಗೀತ ಹುಡುಗ ಬಂದಲ್ಲಿ ಇದ್ದ ಅವಾಗ, ಅಶೋಕ್ ಅಂತ ನಮ್ಮ ಆತ್ಮೀಯ ಹುಡುಗ. ನಾವು ಮುದ್ರಾಡಿ ಅಶೋಕ ಗೊತ್ತಿರ್ಬೋದು. ಅವನು ಸಂಗೀತ ಒಂದ್ ಸ್ವಲ್ಪ ಮಾಡ್ತಿದ್ದ. ನಾನು ಸಂಗೀತ ಪೀಠಿಕೆ ವಿಷಯಕ್ಕೆ ಹೋಗಿ ಒಂದ್ 4 ಪದ್ಯ ಹೇಳುದು 10 ಪದ್ಯ ಹೇಳುದು ಈ ತರ ಬಂದಿತ್ತು. ಕಡೆ ಸ್ವಲ್ಪ ಜಾಸ್ತಿ ಪದ್ಯ ಹೇಳುವ ಅವಕಾಶ ಸಿಕ್ತು. ಸೂರಾಲ್ ರವಿ ಅವರು ಬಿಟ್ಟಿದ್ರಿಂದ ಪದ್ಯ ಮರಳಿ ವರ್ಷ ನಮ್ಗೆ ಇವರು ಹಿರಣ್ಯಾಚಾರ್ಯ ಬಂದ್ರು. ಅವರು ಸುರತ್ಕಲ್ ಮೇಳ ಬಿಟ್ಟು ಬಂದು ಭಾರಿ ಸ್ವರ ಆಗಿರಲ್ಲ, ಅತ್ಯದ್ಭುತ ಇತ್ತು ಅವ್ರಿಗೆ. ಅವಾಗ ಕಮಲಶಿಲೆ ಮೇಳದಲ್ಲಿ ಅವ್ರು ಬಂದ ತಾರೀಕಿನಿಂದ ಜಯಬೇರಿ ಆ ರೀತಿ ಸ್ವರ. ಅವರು ಪದ್ಯ ಕೇಳಲಿಕ್ಕೆ ಜನ ಬರುವುದು ಅನ್ನೋ ಲೆವೆಲ್ ಅಲ್ಲಿ ಅವರು ಹಾಡ್ತಿದ್ರು. ಅವಾಗ ಅವ್ರ ಜೊತೆಗೆ ಒಂದು ನಮ್ಗೆ ಒತ್ಪಾಗೋತ್ರ ಮಾಡುವ ಒಂದು ಅವಕಾಶ ಅವ್ರು ಬಂದು ಮಾರನೇ ವರ್ಷ ನಂಗೆ ಸಿಕ್ತು. ನೀವಿಬ್ರು ಆಗ್ಬೋದು, ನೀವಿಬ್ರು ಒಟ್ಟಾಗಿ ಮಾಡಿ ಅಂತ ಅಶೋಕನ್ನೇ ಸಂಗೀತವನ್ನ ಕಂಟಿನ್ಯೂ ಮಾಡಿಸಿ ನನಗೆ ಅವಕಾಶ ಸಿಕ್ತು. ಅವಾಗ ವಿದ್ಯಾಧರ್ ಜಳ್ಳವಳ್ಳಿ ಅವರು ಮತ್ತೆ ಶಂಕರ ಹೆಗಡೆ ಅವರು, ತುಂಬಾ ಜನ ಕಲಾವಿದರು, ಉಪ್ಪಂದ ನಾಗೇಂದ್ರ ರಾವ್ ಅವರು ಮತ್ತೆ ಮೋಹನ್ ದಾಸ್ ಶೆಣೆ ಅವರು. ರಾಮಾಯಣದಲ್ಲಿ 1-2 ಪದ್ಯ ನಾನು ಹೇಳೋದಿದ್ರೆ ಮೋಹನ್ ದಾಸ್ ಶೆಣೆ ಅವರು ಹೇಳ್ಕೊಟ್ಟಿದ್ದೆ. ನಾನು ತುಂಬಾ ತಿದ್ದಿದ್ದಾರೆ. ನಮ್ಮ ಬರೆದು ಕೊಡೋದು ಅದು ತಪ್ಪಿದೆ, ಈ ತಾಳದಲ್ಲಿ ಹೇಳ್ಬೇಕು, ಆ ತಾಳದಲ್ಲಿ ಹೇಳ್ಬೇಕು, ನೀ ಹೇಳೋದು ಸರಿ ಇಲ್ಲ, ಆ ರಾಗ ಸರಿ ಇಲ್ಲ ಅಂತೆಲ್ಲ ತುಂಬಾ ನಮ್ಮನ್ನ ನಮ್ಮ ಪಕ್ಕಕ್ಕೆ ಕುಳ್ಳಿರಿಸಿಕೊಂಡು ತುಂಬಾ ಜನರನ್ನ ಅವರು ಪಕ್ಕಕ್ಕೆ ಕೂರಿಸಿ ನಮ್ಮ ತಪ್ಪನ್ನ ತಿದ್ದಿ ಒಂದು ಕಲಾವಿದನಾಗಿ ಹೆಚ್ಚಾಗಿ ನಮ್ಮಲ್ಲಿ ಮಾಡಿ ನಮಗೆ ಮಂದರ್ತಿ ಮೇಳಕ್ಕೆ ಬರುವಂತ ಲೆವೆಲ್ಗೆ ನಮ್ಮನ್ನು ಬೆಳೆಸಿದೆ. ಒಂದು ಸಾಮರ್ಥ್ಯ ಬರುವಂತ ಮಟ್ಟಕ್ಕೆ ಅಲ್ಲಿ ತಯಾರು ಮಾಡಿಬಿಟ್ಟು ಅವಾಗ ಒಂದು ದಿನ ಮಂದರ್ತಿ ಮೇಳದಿಂದ ಕರೆ ಬಂತು, ಬನ್ನಿ ನಮ್ಮ ಮೇಳಕ್ಕೆ ಅಂತ. ಮಂದರ್ತಿ ಮೇಳಕ್ಕೆ ಕರೆ ಬರುವ ಪೂರ್ವದಲ್ಲಿ ಆ ಕಮಲಶಿಲೆ ಮೇಳದಲ್ಲಿ ಒತ್ತು ಭಾಗವತರ ಎಷ್ಟು ವರ್ಷ ಆಯ್ತು? ಕಮಲಶಿಲೆ ಮೇಳದಲ್ಲಿ ಒಂದು 5 ವರ್ಷ ಒತ್ತು ಭಾಗವತಿ ಮಾಡಿದ್ದೆ. ಒಂದ್ 3 ವರ್ಷ ಸಂಗೀತ. ನಾನು ಸಂಗೀತಕ್ಕೆ ಸೇರಿದ ವರ್ಷ ಎಂತೂ ಬರ್ತಿರ್ಲಿಲ್ಲ. ನಾನು ಮುದದಿಂದ ಒಂದು ಬಾಲಗೋಪಾಲ ನೆಟ್ಟಗ್ ಮಾಡ್ತಿರ್ಲಿಲ್ಲ. ನಾನು ನಂಗೆ ಅದು ಬಾಲಗೋಪಾಲ ಮಾಡುವಷ್ಟು ಸಾಮರ್ಥ್ಯ ಇರ್ಲಿಲ್ಲ. ನಾನು ಅಷ್ಟು ಹೆಚ್ಚು ಕಲ್ತವನಲ್ಲ. ಏನೋ ನಮ್ಮ ಮಂದರ್ತಿ ಮಹಾತಾಯಿಯ ಮತ್ತೆ ಕಮಲಶಿಲೆಯ ದುರ್ಗಾ ಪರಮೇಶ್ವರ ಕಾಲಮಾತೆಯ ಅನುಗ್ರಹವು ಬ್ರಹ್ಮಲಿಂಗನ ಸೇವೆ ಎಲ್ಲ ಮಾಡುವ ಅವಕಾಶ, ಒಂದು ಕಂಠವನ್ನ ಪೋಷಣೆ ಮಾಡೋದ್ರಿಂದ ನಾನು ಮತ್ತೆ ನನಗೆ ಇಷ್ಟ ಆಗದಿದ್ದ ಜಾಗದಲ್ಲಿ ಹೋಗಿ ಪದ್ಯ ಹೇಳೋದಿಲ್ಲ, ಇಷ್ಟ ಆಗದಿದ್ದ ಆಹಾರವನ್ನ ತಿನ್ನೋದಿಲ್ಲ. ಪ್ರೀತಿ ಇದೆ ಅಂತ ಏನು ಕೊಟ್ಟರು ಅದನ್ನೆಲ್ಲ ನಾ ಸಹಿಸುವುದಿಲ್ಲ. ಶಿಸ್ತಿನಲ್ಲೇ ಮೊದ್ಲಿಂದ ಬೆಳೆದು ಬಂದಿದ್ದೇನೆ. ಇಲ್ಲೂ ಶಿಸ್ತಿನಲ್ಲೇ ಇದ್ದೇನೆ, ಮುಂದೆ ಇರ್ಬೇಕು ಅನ್ನೋ ಒಂದು ಸಣ್ಣ ಆಸೆ. ಖಂಡಿತವಾಗಿ ಮಂದರ್ತಿ ಮೇಳಕ್ಕೆ ಕರೆ ಬಂತು. ಆಗ ಬಂದದ್ದು ನಿಮಗೆ ಒತ್ತು ಭಾಗವತರಾಗಿ ಒತ್ತು ಭಾಗವತರು. ಅವಾಗೆಲ್ಲ ಮಂದರ್ತಿ ಮೇಳದಲ್ಲಿ ಬೇರೆ ಮೇಳದ ಒತ್ತು ಭಾಗವತರು ಇಲ್ಲಿ ಸಂಗೀತಕ್ಕೆ ಅವಕಾಶವೂ ಸಿಗೋದು ಕಷ್ಟ ಇತ್ತು. ಬೇರೆ ಮೇಳದ ಒತ್ತು ಭಾಗವತರು ಇಲ್ಲಿ ಸಂಗೀತಕ್ಕೆ ಕರೆಯುವ ಲೆವೆಲ್ ಇತ್ತು. ಅಂತ ಕಲಾವಿದ್ರು, ಅಂತ ದರ್ಜೆಯ ಕಲಾವಿದ್ರು, ಮತ್ತೆ ಅಷ್ಟು ದೊಡ್ಡ ಮೇಳವಾಗಿ ಇತ್ತು ಅವಾಗ. ಈಗಲೂ ದೊಡ್ಡದೇ ಇದೆ, ಆದ್ರೆ ಕಲಾವಿದರ ದೊಡ್ಡಸ್ತಿಗೆ ಕಡಿಮೆ ಇತ್ತು. ಈಗ ಅವಾಗಲೇ ಹೆಚ್ಚಿತ್ತು. ದೊಡ್ಡ ಕಲಾವಿದರಿಗೆ ಎಮ್ಮೆ ನಾಯಕರಂತ ಮಹಾನ್ ಕಲಾವಿದರು ಅದರಲ್ಲಿ ಇದ್ದಿದ್ದು. ಹಾಗಾಗಿ ನಮ್ಗೆ ಒತ್ತು ಭಾಗವತರಿಗೆ ಬಂದ್ರಿ. ನಾವು ಬಂತು. ಅವಾಗ ಒಳ್ಳೊಳ್ಳೆ ಒತ್ತು ಭಾಗವತರು ಇದ್ರು. ರಾಮಕೃಷ್ಣ ಅವರು, ಇಲ್ಲವರು ನಾಗೇಶ್ ಕುಲಾಲ್ರವರು, ಮತ್ತೆ ಪರಮೇಶ್ವರ ನಾಯ್ಕರು, ಉತ್ತಮವಾದ ಒತ್ತು ಭಾಗವತರು ಇದ್ರು. ಅದರಲ್ಲಿ ನಾವೇ ಒಂದ್ ಸ್ವಲ್ಪ ತಿಳುವಳಿಕೆ ಕಡಿಮೆ ಇದ್ದವರು ಅಂತ ಹೇಳಿದ್ರು ಸಹ ತೊಂದರೆ ಏನಿಲ್ಲ. ಅವ್ರ ಜೊತೆಗೆ ನಾವು ಬೆರೆತು ಸ್ವಲ್ಪ ನಮ್ಗೆ ಅನುಭವನು ಆಯ್ತು. ಅಲ್ಲಿಂದ ನಮಗೆ ಮೋಹನ್ ದಾಸ್ ಶೆಣೆ ಅವರು, ನಾರಾಯಣ್ ಶೆಟ್ಟಿ ಅವರು ನಮ್ಗೆ ಒಂದು ಬೆಳೆಸಿ ಕಳಿಸಿದ್ರಿಂದ ಇಲ್ಲಿ ಮಂದರ್ತಿ ಮೇಳ ನನಗೆ ಕಷ್ಟ ಆಗ್ಲಿಲ್ಲ. ಯಾವಾಗ್ಲೂ ಮೇಳ ಅನ್ನೋದು ಕಷ್ಟ ಆಗ್ಲಿಲ್ಲ. ಮೇಳ ನನಗಾಗಿ ಯಕ್ಷಗಾನ ತುಂಬಾ ನಾನ್ ಬಯಸಿ ಹೋದ್ರಕ್ಕಿಂತ ಅದು ಕೊಟ್ಟದ್ದೇ ನನಗೆ ಹೆಚ್ಚು ಅಂತ ಅನ್ಸಿದೆ. ಒತ್ತು ಭಾಗವತಿಗೆ ಬೇರೆಯವ್ರು ಕರೆದು ಕೊಟ್ಟದ್ ನನಗೆ, ನಾನು ಕೇಳಲಿಲ್ಲ ಒಂದಿನ. ಇಲ್ಲೂ ಸಹ ಬಂದು ಮೇನ್ ಭಾಗವತಿಗೆ ನಾ ಕೇಳಿದ್ದಲ್ಲ, ದೇವಸ್ಥಾನದವರೇ ಆಯ್ಕೆ ಮಾಡಿದ್ದು. ಮಂದರ್ತಿ ದೇವಸ್ಥಾನದಲ್ಲಿ ಇವ್ರು ಮಾಡ್ತಾರೆ, ಇವ್ರ ಹತ್ರ ಸಾಮರ್ಥ್ಯ ಇದೆ. ನನ್ನ ಹತ್ರ ಕೇಳದೆ ನೋಟಿಸ್ ಬೋರ್ಡಿಗೆ ಹಾಕಿದೆ ಅಣ್ಣಪ್ಪ ಶೆಟ್ರು ಮೇನ್ ಭಾಗವತರ ಅಂತ. ನಾನ್ ನೋಡ್ದೆ ಆಗ್ತದೆ ನನಗೆ ಅಂತ ಭಯ ಇತ್ತು. ಆದ್ರೂ ಅಮ್ಮ ಇಲ್ಲಿವರೆಗೆ ತಂದಿದೆ. ಮಂದರ್ತಿ ಮೇಳದಲ್ಲಿ ತಾವು ಒತ್ತು ಭಾಗವತರಾಗಿ ಬಂದು ಎಷ್ಟು ವರ್ಷ ಸೇವೆ ಮಾಡ್ತಾರೆ? ಒತ್ತು ಭಾಗವತರಾಗಿ ಒಂದು 6 ವರ್ಷ 7 ವರ್ಷ ಮಾಡಿದ್ದೆ.
ತರುವಾಯ 7 ವರ್ಷ ಮಾಡಿರ್ಬೋದು. 7-8 ವರ್ಷಗಳ ಮಾಡಿದ್ದೀನಿ ಎಲ್ಲ. KP ಹೆಗ್ಡೆ 1-2 ವರ್ಷ ಸಿಕ್ಕಿದ್ರು, ಹಿರಿಯ ಭಾಗವತರು. ಮತ್ತೆ ಸುಬ್ರಹ್ಮಣ್ಯಾಚಾರ್ಯರು 1-2 ವರ್ಷ ಸಿಕ್ಕಿದ್ರು, ನಾಗೇಶ್ ಕುಲಾಲ್ರು ಮೇನ್ ಭಾಗವತರಾಗ ಸಿಕ್ಕಿದ್ರು, ಪರಮೇಶ್ವರ್ ನಾಯ್ಕರ ಮೇನ್ ಭಾಗವತರಾಗ ಸಿಕ್ಕಿದ್ರು. ಎಲ್ಲ ಒಳ್ಳೆಯ ಭಾಗವತರುಗಳ ವಸ್ತು ಭಾಗವತರಾಗಿ ಬರ್ತಾ ಒಂದು ಅನುಭವ. ನಂತರ ಮಂದರ್ತಿ ಮೇಳದಿಂದ ಯಾವ ಮೇಳಕ್ಕೆ ಬರ್ತೀರಿ? ನಂತರ ಈಗ ಯಕ್ಷಗಾನದಲ್ಲಿ ನಿಮ್ಗೆ ಗೊತ್ತಿದ್ದ ವಿಚಾರ, ಕರೆಯೋದು ಬೇರೆ ಮೇಳದವ್ರು ಬನ್ನಿ ಅಂತ, ನಾವು ನಿಮ್ಗೆ ಹಣ ಜಾಸ್ತಿ ಕೊಡ್ತೇವೆ ಅನ್ನೋದು ಎಲ್ಲ ಇದ್ದದ್ದೇ. ಅದೇ ರೀತಿಯಲ್ಲಿ ಮಾರಣಕಟ್ಟೆ ಮೇಳಕ್ಕೆ ಹೋಗುವ ಒಂದು ಮನ್ಸು ನನ್ನ ಮೊದ್ಲಿಂದ ಇತ್ತು. ಬ್ರಹ್ಮಲಿಂಗನೇ ಒಂದು ಸೇವೆ ಮಾಡ್ಕಂತ ಅಲ್ಲಿಂದ 1-2-3 ವರ್ಷದಿಂದ ಹಿಂದಿನಿಂದ ನಾನು ಕರೆ ಬರ್ತಾನೆ ಇತ್ತು. ಕೊನೆಗೆ ಇಲ್ಲಿ ಹೇಳದೆ, ಈಗ ಬೇರೆ ಮೇಳ ಹೋಗುವ ಆಲೋಚನೆ ಇದೆ, ನಮ್ಮನೆ ನೀವು ಬೇಕಾದ್ರೆ ಹಾಕಬಹುದು, ಇಲ್ಲ ನಾವು ಹೇಳುವ ಸಂಬಳ ನಿಮ್ಗೆ ಹೆಚ್ಚಾದ್ರೆ ನಮ್ಮನ್ನು ಬಿಟ್ಟರು ಬಿಡ್ಬೋದು. ಕರೆದ್ರು, ಅವಾಗ ನೀವು ಹೇಳುವ ಸಂಬಳ ಹೆಚ್ಚಾಗ್ತದೆ, ನಿಮ್ಗೆ ಬೇರೆ ಮೇಳ ಇದ್ರು ಹೋಗು ಅಡ್ಡಿಲ್ಲ ಅಂತ. ಆವಾಗ ನಾನು ತಕ್ಷಣ ಮಾರಣಕಟ್ಟೆ ಮೇಳ ಮಾತಾಡಿದೆ. ನಂತರ ಸ್ವಲ್ಪ ನಮ್ಮ ದೇವಸ್ಥಾನದವರಿಗೆ ಬೇಜಾರಾಯ್ತು, ತಕ್ಷಣ ನಿರ್ಧಾರ ತಗೊಂಡಿದ್ದೆ ತಪ್ಪಾಯ್ತು ಅನ್ನೋ ಮನೋಭಾವನ ಇಟ್ಟು, ಇರ್ಲಿ ನಾನೆಲ್ಲ ಒಂದು ಸೇವೆ ಮಾಡಿ ನೆಕ್ಸ್ಟ್ ಇಲ್ಲಿಗೆ ಬರ್ತೇನೆ ಅಂತ ಹೇಳಿ ಹೋಗಿದ್ದೆ. ಆವಾಗ ಅಲ್ಲಿ 3 ವರ್ಷ ಬ್ರಹ್ಮಲಿಂಗನ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಯಾವ ಸ್ಥಾನದಲ್ಲಿ ಪದ್ಯವನ್ನ? ಮೇನ್ ಭಾಗವತ, ಪ್ರಧಾನ ಭಾಗವತರಾಗಿ, ಇಲ್ಲೂ ಪ್ರಧಾನ ಭಾಗವತರಾಗಿ ಇದ್ದಾಗ ಅಲ್ಲಿ ಪ್ರಧಾನ ಭಾಗವತರಾಗಿ ಈಗ ಹೋಗಿ ಈಗ ಮರಳಿ ಮತ್ತೆ 2 ವರ್ಷ ಆಯ್ತು ಇಲ್ಲಿ ಡ್ಯೂಟಿ ಮಾಡ್ತಾ ಅಷ್ಟೇ. ಮಾರಣಕಟ್ಟೆ ಸೇವೆ ಮಾಡಿ ಮತ್ತೆ ಮಂದರ್ತಿಯಲ್ಲಿ ಈಗ 2ನೇ ವರ್ಷ ಸೇವೆ ಮಾಡ್ತಾ ಇದ್ದಾರೆ. ಅಲ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ವ್ಯವಸ್ಥೆಯು, ಮೇಳವು, ಅಭಿಮಾನಿಗಳು ತುಂಬಾ ಜನ ನಮ್ಮನ್ನ ಆಸೆ ಪಟ್ಟಿದ್ದಾರೆ. ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ನನ್ನನ್ನ ಅವರು ಸ್ವೀಕರಿಸಿದ್ದಾರೆ. ನಪಶೆಟ್ಟಿ ಅವರೇ, ಇವರ ಜೊತೆಯಲ್ಲಿ ಮತ್ತೊಬ್ಬ ಮೇರು ಭಾಗವತರು, ಈಗ ಹಿರಣ್ಯಾಚಾರ್ಯರು, ಅವರು ಒಂದು ಮೇರಲಿರುವಂತಹ ಒಂದು ಅವರ ಸುಶ್ರಾವ್ಯದಿಂದ ಒಂದು ಅಲೆಯನ್ನ ಎಬ್ಬಿಸಿದಂತ ಒಂದು ಕಾಲ. ಆ ಕಾಲಗಳ ಜೊತೆಯಲ್ಲಿ ತಾವು ಒತ್ತು ಭಾಗವತರಾಗಿದ್ದರು. ಆ ಅನುಭವ ಹೇಗಿತ್ತು? ನಾನು ಹಿರಣ್ಯಾಚಾರ್ಯ ಜೊತೆಗೆ ಒತ್ತು ಭಾಗವತಿ ಮಾಡ್ತಿರುವಾಗ ಬೆಳಗ್ಗೆ ತನಕ ಯಕ್ಷಗಾನ. ನಮ್ಮ ಒಂದು ಪದ್ಯವನ್ನು ಹೇಳಿ ಮುಗಿಸಿ ಮಲಗಿ ಸಾಧಾರಣ ಒಂದು 5 ಗಂಟೆಗೆ ಏಳುವ ಸಮಯದಲ್ಲಿ, 5 ಕಾಲಿಗೆ ಏಳುವ ಸಮಯದಲ್ಲಿ ಕೆಲವು ಪದ್ಯಗಳನ್ನು ಕೇಳಿ ನಾ ಎಚ್ಚರ ಆದದ್ದಿತ್ತು. ಅವರ ಪದ್ಯಗಳು, ಅವರು ಭಾಮಿನಿಯನ್ನು ಕೇಳಿ, ಭಾಮಿನಿ ಅಷ್ಟು ಸುಶ್ರಾವ್ಯವಾಗಿ ಹಾಡ್ತಿದ್ರು ಅವರು. ಆ ಸ್ಪಷ್ಟತೆ ಮತ್ತು ಸ್ವರ ಕೇಳಲಿಕ್ಕೆ, ಸುಶ್ರಾವ್ಯ ಸಂಚಾರ, ಕಿವಿಗೆ ಕರ್ಣ ತಂಪನ ಅಂತದೊಂದು ಭಾಮಿನಿಗಳನ್ನು ಕೇಳಿ ಈಗಲೂ ಕೇಳೋದು ಹಾಗೆ ಉಂಟ. ನಮ್ಗೆ ಮನಶಿಲೆ ಮೇಳದ ದೇವಸ್ಥಾನ ಮತ್ತು ಮೇಳದಲ್ಲಿ ಅಲ್ಲಿನ ಪರಿಸರ ಜನ ಇಂದು ಹಿರಣ್ಯಾಚಾರ್ಯನು ಮತ್ತು ನಮ್ಮನ್ನು ಮರೆಯಲಿಲ್ಲ. ಒಂದು 6-7 ವರ್ಷ ನಾವು ಅಲ್ಲಿ ಸೇವೆ ಮಾಡಿದ್ದು ಅವರಿಗೂ ನೆನಪಿದೆ, ನಮಗೂ ಅದು ಮರೆಯಲ್ಲ. ನಾವು ಮನೆ ಮಕ್ಕಳಾಗಿತ್ತು. ನಮ್ಮ ಎಲ್ಲೇ ಹೋದ್ರು ಅಲ್ಲಿ ಹೆಚ್ಚಾಗಿ ಹಳ್ಳಿ ಹೊಳೆ ಅನ್ನುವ ಏರಿಯಾದಲ್ಲಿ ಬ್ರಾಹ್ಮಣರು ಹೆಚ್ಚು, ಎಲ್ಲ ಅನುಕೂಲಸ್ಥರು. ತೋಟ ಮನೆಯನ್ನು ಕರ್ಕೊಂಡು ಹೋಗಿ ಒಂದು ದಿನ ಅಲ್ಲಿ ಮಧ್ಯಾಹ್ನ ಊಟವನ್ನು ಹಾಕ್ಸಿ, ಸಂಜೆ ಊಟನೂ ಸಹ ಹಾಕ್ಸಿ, ಎಷ್ಟೋ ಕಡೆ ನಮ್ಗೆ ಉಡುಗೊರೆ ಕೊಟ್ಟು ನಮ್ಮನ್ನು ತಂದು ಯಕ್ಷಗಾನಕ್ಕೆ ಬಿಟ್ಟದ್ದು ದಾಖಲೆಗಳು ಇದೆ. ಅಷ್ಟು ಪ್ರೀತಿ ಮಾಡೋ ಒಂದು ಕಮಲಶಿಲೆ ಮೇಳದ ಒಂದು ಅಭಿಮಾನಿಗಳು ಮತ್ತು ಭಕ್ತರು ಎರಡು. ಅದೊಂದು ಸಾರ್ಥಕತೆ ತಮ್ಮ ಯಕ್ಷ ಪಯಣದಲ್ಲಿ ಒಂದು ಸಾರ್ಥಕತೆ ಅನ್ಸುತ್ತೆ. ಅಣ್ಣಪ್ಪ ಶೆಟ್ಟಿ ಅವರೇ, ನಮ್ಗೆ ವಿಶೇಷವಾಗಿ ತಾವು ಹೇಳಿದ್ರಿ, ಈಗ ಬ್ರಾಹ್ಮಣರ ಮನೆಯಲ್ಲಿ ತಮ್ಮನ್ನ ಆತಿಥ್ಯಕ್ಕೆ ಕರ್ಕೊಂಡು ಹೋಗಿ, ಹೌದು, ತಮ್ಮಲ್ಲಿರ್ತಕ್ಕಂಥ ಒಂದು ಶಿಸ್ತು, ತಮ್ಮನ್ನು ನೋಡುವಾಗ, ತಾವು ರಂಗಸ್ಥಳಕ್ಕೆ ಪ್ರವೇಶಿಸುವಾಗ ಏನೋ ಒಂದು ಬ್ರಾಹ್ಮಣರ ವರ್ಚಸ್ಸಕ್ಕೆ ತೋರ್ತದೆ, ಅಷ್ಟು ಶಿಸ್ತನ್ನ ಒಳಗೊಳ್ತೀರಿ ಅನ್ನೋದಾಗಿ. ಆ ಒಂದು ಮನಸ್ಥಿತಿ ಹೇಗೆ ಬಂತು ತಮ್ಮ? ಹೇಗಂದ್ರೆ, ನಾನು 4ನೇ ತರಗತಿ ಓದುವಾಗಲಿಂದ ನನಗೆ ಬ್ರಾಹ್ಮಣರ ಒಡನಾಟ. ನನ್ನ ಗೆಳೆಯರೆಲ್ಲ, ನಾನು ಹೆಚ್ಚಾಗಿ ಒಂದು 10 ಜನ ಇದ್ರೆ ಇದರಲ್ಲಿ ಒಳ್ಳೆಯವರು ಯಾರು, ಅವರನ್ನ ಆಸೆ ಪಟ್ಟು ಅವ್ರ ಜೊತೆಗೆ ನಾನು ಬೆರೆಯುವುದು ಅಭ್ಯಾಸ ಮೊದ್ಲಿಂದನು. ಈಗ ಮೇಳಕ್ಕೆ ಬಂದ್ರು 50 ಜನ ಇದ್ರೆ ಮೇಳದಲ್ಲಿ 45-50 ಜನ ಇರ್ತೀನಿ ನಾನು. ಅದರಲ್ಲಿ ನನಗೆ ಬೆರಳೆ ಎಣಿಕೆ ಆದವ್ರು ಮಾತ್ರ ನಾನು ಮನಸ್ಸಿಗೆ ಹತ್ರ ಮಾಡ್ಕೊಂಡು ಅವ್ರ ಜೊತೆಗೆ ಬೆರೆಯೋದು ಮೊದಲಿಂದನೂ ಅಭ್ಯಾಸ. ಅಲ್ಲಿ ಶಾಲೆಯಲ್ಲೂ ಅದೇ ರೀತಿ ಆದದ್ದು. ನನಗೆ ಸಾಮ್ರಾಟ್ ಅಂತ ಒಬ್ರು ಬ್ರಾಹ್ಮಣರು ಹುಡುಗ ನಮ್ಗೆ ಒಡನಾಟಕ್ಕೆ ಸಿಕ್ಕಿದ. ಅವ ನಮ್ ಜೊತೆಗೆ 7-8ನೇ ತರಗತಿ ಕಾಲಿಡೋ ತನಕನೂ ನಮ್ ಜೊತೆಗೆ ಇದ್ದ. ಆದ್ರಿಂದ ಆ ತರ ಇಲ್ಲಿ ಯಕ್ಷಗಾನ ಕೇಂದ್ರ ಉಡುಪಿ ಬಂದ ಆಗ್ಲೂ ಹಾಗೆ ಆಯ್ತು. ರಾಮಚಂದ್ರ ಹೆಗಡೆ ಅಂತ ಇವರು ಯಲ್ಲಾಪುರದ ಒಂದು ಹುಡುಗ ಸಿಕ್ಕಿದ್ರು, ಅವರು ಆತ್ಮೀಯರಾದ್ರು. ಇಲ್ಲಿ ಮೇಳಕ್ಕೆ ಬಂದ ಕೂಡಲೇ MR ಹೆಗಡೆ ಅವರು ಅಂತ ಒಬ್ರು, ಕಡೆಗೆ ಶಂಕರ ಹೆಗಡೆ ಅವರು, ಇಂಥವ್ರದ್ದೆಲ್ಲ ನಮ್ಮ ಆತ್ಮೀಯತೆ ಮತ್ತು ಅವ್ರ ಜೊತೆಗೆಲ್ಲ ಬೆಳೆದ್ರು. ಈ ಮಂದರ್ತಿ ಮೇಳಕ್ಕೆ ಬಂದ್ರು, ಹಾಗೆ KP ಹೆಗಡರು, ಇಂಥವ್ರ ಜೊತೆಗೆ ನಮ್ಗೆ ಸಿಗ್ತಾ ಬಂತು. ಅವಾಗ ಅವ್ರದ್ದು ಶಿಸ್ತು ನೋಡಿ ಅವರು ಪ್ರೀತಿ ಆದ್ರು. ಮತ್ತೆ ನನಗೆ ಹೇಳಲೇಬೇಕಾದಂತ ಹೇಳಿದ್ರೆ, ನಾನು ಯಕ್ಷಗಾನ ಸ್ವಲ್ಪ ಕಲ್ತಾಗ ಕಮಲಶಿಲೆ ಮೇಳದಲ್ಲಿ ಸಂಗೀತ ಮಾಡುವ ಸಮಯದಲ್ಲಿ ನಿಟ್ಟೂರಿನಲ್ಲಿ ಅಂಬಲ ಆಡಿ ರಾಧಾಕೃಷ್ಣ ಭಟ್ ಅಂತ
ಅವರು ನಾ ಮಳೆಗಾಲದಲ್ಲಿ ಮನೇಲಿ ಇದ್ದಾಗ ಮಳೆಗಾಲ ಕಳೆಯೋ ಸಮಯದಲ್ಲಿ ಅವಾಗೆಲ್ಲ ಮಳೆಗಾಲದಲ್ಲಿ ಯಕ್ಷಗಾನ ಇರ್ಲಿಲ್ಲಲ್ಲ, ಇಲ್ಲೇ ಇಲ್ಲ, ಭಾರಿ ಕಡಿಮೆ ಬರಲ್ಲ. ಅವಾಗ ಅವರು ನಾನೊಬ್ಬ ಕಲಾವಿದ ಇದ್ದ ಅಂತ ಗೊತ್ತಿದ್ದು ಅಲ್ಲಿ ಸಂಪೆಗಟ್ಟೆ ಕರ್ಕೊಂಡು ಹೋಗುದು. ಅಲ್ಲಿ ಇದ್ದವು ಹೋಟೆಲ್ ಮಾಡ್ಕೊಂಡು, ಹೋಟೆಲ್ ಸಾಹುಕಾರರು. ಮತ್ತೆ ಒಳ್ಳೆ ಸಂಘಟಕ, ಯಕ್ಷಗಾನ ತಾಳಮದ್ಲೆಯ ಸಂಘಟಕ ಅವರು. ಯಕ್ಷಗಾನ ಮಾತುಗಾರನು ಹೌದು, ಅರ್ಥಧಾರಿಯೂ ಸಹ ಹೌದು. ಅವು ನಾನಲ್ಲಿ ಇದು ಸಂಪೆಕಟ್ಟೆ ಎನ್ನುವ ಜಾಗದಲ್ಲಿ ಹೋಗಿ ಎಲ್ಲ ಯಕ್ಷಗಾನ ನಮ್ಮ ಆತ್ಮೀಯರೊಬ್ರು ಧನಂಜಯ ಅಂತ ಇದ್ರು, ಅವ್ರ ಮನೆಯಲ್ಲಿ ಪದ್ಯಗಳನ್ನೆಲ್ಲ ಹೀಗೆ ಹೇಳುದು ಅಪರೂಪಕ್ಕೆ ಹೋದಾಗ. ಅದನ್ನ ನೋಡಿ ನೀವು ಬರ್ಬೇಕಂತೇಳಿ ಅವರದ್ದು ಹವ್ಯಾಸಿ ತಾಳ್ಮದ್ಲೆ ಗ್ರೂಪ್. ಹಣ ಗಿಣ ಏನಿಲ್ಲ, ಸುಮ್ಮನೆ ಹೋಗುದು ಇಂತಿಂತವ್ರ ಮನೆ, ಸಾಹುಕಾರ ಮನೆಯಲ್ಲಿ, ಬ್ರಾಹ್ಮಣರ ಸಾಹುಕಾರಗಳಲ್ಲಿ ತುಂಬಾ ಇದ್ದಾರೆ, ಅವ್ರ ಮನೆಯಲ್ಲಿ ಹವ್ಯಾಸಿಯಾಗಿ ಅಂತ ತಾಳ್ಮದ್ಲೆ ತಿಂಗಳಿಗೂ 2 ತಿಂಗಳಿಗೂ. ಅವಾಗ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಆವಾಗ ನಮ್ಗೆ ಸಾಹಿತ್ಯ ಜ್ಞಾನ, ಅಕ್ಷರ ಜ್ಞಾನ ತಪ್ಪಿದ್ದಿಲ್ಲ ಅಂತ ಅವರಿಂದ ನಮ್ಗೆ ಹೆಚ್ಚಾಗಿ ಗೊತ್ತಾಗ್ತದೆ. ಆಡುವ ಮಾತುಗಳು, ಬಳಸುವ ಕೆಲವು ಪದ್ಯಗಳಲ್ಲಿ ಎಲ್ಲೆಲ್ಲಿ ತಪ್ತಾ ಇದೆ ನಮ್ಮ ಅಕ್ಷರಗಳು, ನಾವ್ ಹ್ಯಾಕ್ ಸರಿ ಮಾಡ್ಕೊಬೇಕು ಅನ್ನೋದು ಅಲ್ಲಿ ತಾಳ್ಮದ್ಲೆಯಲ್ಲಿ ತುಂಬಾ ಕಡೆ ನನ್ ಕರ್ಕೊಂಡು ಹೋಗಿ ನನ್ನನ್ನು ಸ್ವಲ್ಪ ಬೆಳೆಸಿದ್ದಾರೆ. ಅವರು ಒಂದು ಕಾರಣ. ಅಂಬಲಾಡಿ ರಾಧಾಕೃಷ್ಣ ಭಟ್ ಅಂತ, ಅವ್ರನ್ನ ಸ್ಮರಿಸಬೇಕಾದ್ದೇನೆ. ಖಂಡಿತವಾಗಿ ಈ ರೀತಿಯಾಗಿ ಅಂತ ಒಂದು ನಮ್ಮನ್ನು ತಿದ್ದಿದವರನ್ನ ಸ್ಮರಿಸ್ತೀವಿ. ಈ ರೀತಿಯಾಗಿ ತಾವು ಈ ಬ್ರಾಹ್ಮಣರ ಒಂದು ಒಡನಾಟ. ಅಣ್ಣಪ್ಪ ಶೆಟ್ಟಿ ಅವರೇ, ತಾವು ಯಕ್ಷಗಾನ ಬಂದು ಒಂದು 27 ವರ್ಷ ಆದ್ರು. ತಮ್ಮ ಶರೀರ ಮತ್ತು ಶಾರೀರ ಒಂದೇ, ಇದಕ್ಕೆ ತಮ್ಮ ಆಹಾರದ ಏನಾದ್ರು ಒಂದು ನಿಯಮತೆ ಅಥವಾ ಯೋಜನೆ? ಹೌದು. ಎರಡನೇ, ನಾನು ಯಕ್ಷಗಾನ ಬಿಟ್ಟು 1 ತಿಂಗಳಲ್ಲಿ ಮನೆಗೆ ಹೋದ ತಕ್ಷಣ ನವೆಂಬರ್ 15 ತನಕ ಕೃಷಿ ಮಾಡುವ, ಕೃಷಿ ಕೆಲಸ ತೊಡಗಿದ್ದೆ. ಮತ್ತೆ ಯಕ್ಷಗಾನಕ್ಕೆ ಬರುವುದೇ ಕಡಿಮೆ. ಹೇಳಿದ್ರು ನಾನು ಒಂದೊಂದು ಯಕ್ಷಗಾನಕ್ಕೆ ಎಲ್ಲೇ ಕರೆದ್ರು ಹೋಗುದಿಲ್ಲ ನಾನು. ತುಂಬಾ ಜನ ಕರೆಯೋರು ಈಗಲೂ ದೇವರ ದಯದಿಂದ ನನಗಿದ್ದಾರೆ, ಬೇರೆಯವರಿಗೆ ಇದ್ದಾರೆ ಇಲ್ಲೋ ಗೊತ್ತಿಲ್ಲ, ನನಗೆ ದೇವರು ಭಾಗ್ಯ ಕೊಟ್ಟಿದ್ದಾರೆ. ಹೊರಗೆ ಅಂತ ಹೇಳಿದ್ರೆ ಒಂದ್ ಬಾರಿ ಚಿತ್ರದುರ್ಗದಿಂದ ಕರೆ, ದಾವಣಗೆರೆಯಿಂದ, ಬೆಂಗಳೂರಿಂದ ಎಲ್ಲ ಕರೆ ಮಾಡ್ತಾರೆ. ನಾನು ಯಕ್ಷಗಾನಕ್ಕೆ ಮಳೆಗಾಲದಲ್ಲಿ ಹೋಗುದಿಲ್ಲ. ಅಂದ್ರೆ ನಾ ಕೃಷಿಗೆ ತೊಡಗಿಸ್ಕೊಂಡಿರುವಾಗ ಯಕ್ಷಗಾನಕ್ಕೆ ನಾವು ಮರಳಿ ಬರ್ಲಿಕ್ಕಾಗ ಒಂದು 8 ದಿನ ಅದು ಅಭ್ಯಾಸ ಮಾಡಿದೆ. ಅಲ್ಲಿದ್ರೆ ನಮ್ಮ ಸ್ವರ ಶ್ರುತಿಯೇ ಸೇರೋ ಸ್ಥಿತಿಯಲ್ಲಿ ಇರೋದಿಲ್ಲ ಅಂತ ನಾನು ಆ ರಿಸ್ಕಿಗೆ ಹೋಗುದಿಲ್ಲ, ತಗೊಳ್ಳೋದು ಇಲ್ಲ. ನಾನು ಚೌತಿ ಹಬ್ಬಕ್ಕೆ ಒಂದು 4-6 ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಚೌತಿ ಹಬ್ಬಕ್ಕೆ ಒಂದು ವಾರ ಇದ್ದಾಗ ಒಂಚೂರು ಅಭ್ಯಾಸ ಮಾಡ್ತೇನೆ, ಸ್ವರ ಅಭ್ಯಾಸ ಮಾಡ್ತೇನೆ. ಅವು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ದೀಪಾವಳಿಗೆ, ಇದು ನವರಾತ್ರಿಗೆ ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಒಂದು 4-6 ಕಾರ್ಯಕ್ರಮಕ್ಕೆ. ಅದಕ್ಕೂ ನಾ ಅಭ್ಯಾಸ ಮಾಡ್ಕೊಂಡು ಹೋಗ್ತೇನೆ. ಈ ಮಧ್ಯದಲ್ಲಿ ನಮ್ಗೆ ಈ ಕೃಷಿ ಕೆಲಸ ಮಾಡೋದ್ರಿಂದ ಸಡಲ್ ಆಗಿ ಯಕ್ಷಗಾನಕ್ಕೆ ಹೇಳಿದ್ರೆ ಖಂಡಿತ ಒಂದು ಕೊನೆಯ ಪಕ್ಷ ಒಂದು 8 ದಿನ ಅಭ್ಯಾಸ ಸ್ವರ ಶ್ರುತಿಗೆ ಸೇರೋದಿಲ್ಲ. ನಾವು ಹೋಗುದು ಇಲ್ಲ, ಆ ರಿಸ್ಕ್ ತಗೊಳ್ಳೋದಿಲ್ಲ. ಅಲ್ಲಿ 1 ದಿನ ಕಾರ್ಯಕ್ರಮಕ್ಕೆ ನಾನಿಲ್ಲಿ 8 ದಿನ ಅಭ್ಯಾಸ ಮಾಡ್ತಾ ಹೋದ್ರೆ ನಮ್ ಕೆಲಸ ಹಾಳಾಗ್ತದೆ. ನಾನು ಒಬ್ಬನೇ ಅದನ್ನ ನಿಭಾಯಿಸುದು. ನಮ್ಮ ಮನೇಲಿ ಬೇರೆ ಜನ ಇಲ್ಲ, ನಮ್ಮ ಹೆಂಡತಿ, ನಮ್ಮ ಅಮ್ಮ, ನಂದೇ 2 ಮಕ್ಕಳು, ನಂದೇ ಜವಾಬ್ದಾರಿ ಎಲ್ಲ ನಾನೇ ನೋಡ್ಕೊಳ್ಳೋದು. ಪ್ರತಿಯೊಂದು ನನ್ನ ತಲೆ ಮೇಲೆ ಇರೋದ್ರಿಂದ ನಾನು ಮಳೆಗಾಲದಲ್ಲಿ ಯಕ್ಷಗಾನ ನೆಚ್ಕೊಂಡು ಹೋಗೋದಿಲ್ಲ. ಎಷ್ಟೋ ಜನರಿಗೆ ಬೇಜಾರಾಗಿದ್ದಿದೆ, ನೀವು ಯಕ್ಷಗಾನ ಕರೆದ್ರು ಬರೋದಿಲ್ಲ. ಕೃಷಿಯ ಪರಿಸ್ಥಿತಿ ಗೊತ್ತಿಲ್ಲ ಅವರಿಗೆ, ಕಷ್ಟ. ಕೃಷಿ ಮಾಡಿದವರಿಗೆ ತಕ್ಷಣ ಯಕ್ಷಗಾನಕ್ಕೆ ಮೊದ್ಲೇ ಚಂಡಿಯವರಾದ್ರೂ ಏನಾದ್ರೂ ಭಾಗವಹಿಸಿದ ಅವರಿಗೂ ಕೈ ಓಡೋದಿಲ್ಲ. ಕೃಷಿ ಕೆಲಸ ಮಾಡಿದ್ರೆ ಖಂಡಿತ ಬರೋದಿಲ್ಲ, ಹಿನ್ನಡೆ ಆಗ್ತದೆ. ನಾವು ಭಾಗವತರಂತೂ ಸಾಧ್ಯವೇ ಇಲ್ಲ ಹಾಡ್ಲಿಕ್ಕೆಲ್ಲ, ತುಂಬಾ ಕಷ್ಟಕರ. ಹೌದು, ಮಳೆಗಾಲದಲ್ಲಿ ನಾವು ಮಳೆಯಲ್ಲಿ ಇರ್ತೀವಿ, ಎಲ್ಲೋ ಮರದಲ್ಲಿ ಸೊಪ್ಪು ಕಡಿತಾ ಇರ್ತೀವಿ. ನಿರೀಕ್ಷಿಸಿದ ಕಲಾವಿದರು ತಮ್ಮಿಂದ ಏನೋ ಅಪೇಕ್ಷಿಸ್ತಾರೆ, ಅದು ಕೊಡ್ಲಿಕ್ಕೆ ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ರಚನಾ